ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಇದಕ್ಕೆ ಇದು ಅವರೇ ಬಿಳಿ ಸಾರು. ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಅವರೆಕಾಯಿನ ಸುಲಿದ್ಬಿಟ್ಟು ಅದನ್ನು ನೆನೆಸ್ಕೊಂಡು ಅದು ಒಂದು 4 ಅವರ್ ನೆಂದಾದಮೇಲೆ ಅದನ್ನು ಕಾಳು ಎಸಕಿದ್ರೆ ನಮಗೆ ಈ ಥರ ಇದಕ್ಕೆ ಬೇಳೆ ಆಗುತ್ತೆ. ಇದರಿಂದ ಸಾರು ಮಾಡೋದು ಬನ್ನಿ ನೋಡೋಣ. ಮೊದಲಿಗೆ ಇಲ್ಲಂತೂ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಅಂದರೆ ಪ್ಯಾನ್ ಬಿಸಿ ಆದಮೇಲೆ 1-2 ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಎಣ್ಣೆ ಕಾದ್ಮೇಲೆ ನಾವು ಇದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಫ್ರೈ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ ನಾನು ಟೊಮೆಟೊ, ಈರುಳ್ಳಿ, ಹುರ್ಗಡ್ಲೆ, ಶುಂಠಿ, ಚಕ್ಕೆ ಲವಂಗ, ಬೆಳ್ಳುಳ್ಳಿ ಮತ್ತು ಹಸಿ ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದನ್ನು ಫ್ರೈ ಮಾಡಿಕೊಂಡು ನಾವು ಸಾರು ಮಾಡೋದ್ರಿಂದ ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ. ಕೆಲವರೆಲ್ಲ ಇದು ಹಸಿನೇ ಹಾಗೆ ರುಬ್ಬು ಕೂಡ ಹಾಕ್ತಾರೆ, ಅದೂ ಒಂದು ಬೇರೆ ಟೇಸ್ಟ್ ಇರುತ್ತೆ. ಬಟ್ ಈ ಥರ ಮಾಡಿದ್ರೆ ಈ ಟೇಸ್ಟು ಇನ್ನೂ ಬೇರೆ ಥರನೇ ಇರುತ್ತೆ. ಯಾರು ಈ ಥರ ಟ್ರೈ ಮಾಡಿಲ್ಲ, ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಹೇಳಿ. ಬನ್ನಿ ಫ್ರೆಂಡ್ಸ್, ಈಗ ಇದನ್ನೆಲ್ಲ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನಾನು ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಸೊ ನಿಮ್ಗೆ ಆ ವೀಡಿಯೋದ ಫುಲ್ ಇನ್ಫಾರ್ಮೇಷನ್ ಸಿಗೋಲ್ಲ ಅಂತ ಹೇಳ್ತಾ, ಈ ಥರ ನಾವಿವಾಗ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ನೋಡಿ, ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆ ಸಹ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ 1 ಸ್ಪೂನ್ ಆಗೋಷ್ಟು ಗಸಗಸೆ ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದು ಫ್ರೈ ಆಗಿದೆ. ಈಗ ಕಾಳನ್ನ ನಾವು ಯಾವ ರೀತಿ ತೊಳ್ಕೊಬೇಕು ಅನ್ನೋದೇ ಟ್ರಿಕ್ಸ್. ನೋಡಿ, ಮೊದಲಿಗೆ ಕಾಳನ್ನ ಫ್ರೆಶ್ ನೀರಲ್ಲಿ ತೊಳ್ಕೊಬಿಡೋಣ. ಅದಾದಮೇಲೆ ಸ್ವಲ್ಪ ಅರಿಶಿನ, ಉಪ್ಪು ಎರಡನ್ನೂ ಸೇರಿಸಿ ಅದಕ್ಕೆ ಕಾಳಿಗೆ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಈ ಅರಿಶಿನ ಹಾಕೋದ್ರಿಂದ ಏನಾದರೂ ಅದರಲ್ಲಿ ಕಾಳಲ್ಲಿರೋ ಇದೆಲ್ಲ ಅಂದರೆ ಬ್ಯಾಕ್ಟೀರಿಯಾಸ್ ಎಲ್ಲ ಹೋಗುತ್ತೆ ಅಂತ ಹೇಳಿ. ಮತ್ತು ನೋಡಿ, ಅದನ್ನೆಲ್ಲ ನಾನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಉಪ್ಪು ಅರಿಶಿನ ಹಾಕಿ ತೊಳ್ಕೋಬೇಕು ಫ್ರೆಂಡ್ಸ್. ಈಗ ಅದೆಲ್ಲ ತೊಳೆದಾದ್ಮೇಲೆ ನಾವು ಮತ್ತೆ ಆ ನೀರನ್ನ ಚೆಲ್ಬಿಟ್ಟು ಬೇರೆ ನೀರು ಹಾಕ್ಕೊಂಡು ಈಗ ಸಾಂಬಾರು ಪುಡಿನ 1 ಸ್ಪೂನ್ ಹಾಕಿ ಅದಕ್ಕೂ ಈ ಬೇಳೆನ ಹಾಕಿ ಆ ನೀರಲ್ಲೂ ಒಂದು ಸತಿ ಚೆನ್ನಾಗಿ ತೊಳ್ಕೋಬೇಕು. ಇದೆಲ್ಲ ಆವಾಗ ಅಜ್ಜಿ ಕಾಲದಲ್ಲಿ ಈ ಥರನೇ ಅವರು ಕಾಳನ್ನೆಲ್ಲ ತೊಳಿತಾ ಇದ್ದಿದ್ದು. ಇದು ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು. ಮತ್ತು ನೋಡಿ, ಈ ಥರ ಎಲ್ಲ ಅಂದರೆ ಈ ಸಾಂಬಾರು ಪುಡಿಯಲ್ಲಿ ಒಮ್ಮೆ ತೊಳೆದಾದ್ಮೇಲೆ ಮತ್ತೆ ಇನ್ನೊಂದು ಸರ್ತಿ ರಾಗಿ ಹಿಟ್ಟಲ್ಲೂ 1 ಸ್ಪೂನ್ ರಾಗಿ ಹಿಟ್ಟು ಹಾಕ್ಕೊಂಡು ಅದರಲ್ಲೂ ತೊಳಿತಾರೆ ಫ್ರೆಂಡ್ಸ್. ಬಟ್ ನಾನು ಅದನ್ನು ತೊಳಿಲಿಕ್ಕೆ ಹೋಗಿಲ್ಲ, ಯಾಕಂದರೆ 2 ಟೈಮ್ಸ್ ಆಲ್ರೆಡಿ 3 ಟೈಮ್ಸ್ ಆಯಿತು. ಮತ್ತು ಈಗ ಹೊಸ ನೀರಲ್ಲಿ ಅದನ್ನು ತೊಳ್ಕೊಂಡಿದ್ದೀನಿ, ಮತ್ತು ಬೇರೆ ನೀರು ಹಾಕ್ಕೊಂಡು ಇವಾಗ ಕಾಳನ್ನ ಎತ್ತಿರೋದು. ಈ ಥರ ಕಾಳು ತೊಳೆಯೋದೊಂದು ಟ್ರಿಕ್ಸ್. ಈಗ ನೋಡಿ, ನಾನು ಸಾಂಬಾರಿಗೆ ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಒಂದು 3-4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲೊಂದು ನೋಡ್ಬೋದು ನೀವು, ಒಂದು 1/2 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಂಡಾದಮೇಲೆ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಇದೆ. ಅದಾದಮೇಲೆ ನಾವಿಲ್ಲಿ ಸಾಸಿವೆ ಹಾಕ್ಕೊಂಡಾದಮೇಲೆ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತಲ್ವಾ, ಇವಾಗ ನಾವು ಇದಕ್ಕೆ ಕರಿಬೇವು, ಈರುಳ್ಳಿ ಇದನ್ನೆಲ್ಲ ಹಾಕ್ಕೊಳ್ಳೋದು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾವು ಇದಕ್ಕೆ ಅರಿಶಿನ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಅರಿಶಿನ ಹಾಕ್ಕೊಂಡಾದಮೇಲೆ ಈಗ ನಾವು ತೊಳೆದಿಟ್ಟಿರೋವಂಥ ಕಾಳನ್ನ ಚೆನ್ನಾಗಿ ಒಂದು 5 ನಿಮಿಷ ಅಥವಾ ಒಂದು 3 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು, ಹುರ್ಕೋಬೇಕು ಫ್ರೆಂಡ್ಸ್. ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು. ಏನಂದರೆ ಈ ಕಾಳನ್ನ ಈ ಥರ ಒಗ್ಗರಣೆಯಲ್ಲಿ ಚೆನ್ನಾಗಿ
ಫ್ರೈ ಮಾಡ್ಕೊಳ್ತಿರ್ಬೇಕು. ಪಕ್ಕದಲ್ಲಿ ಬಿಸಿನೀರು ಇಟ್ಕೊಂಡಿರಬೇಕು ಫ್ರೆಂಡ್ಸ್. ಈಗ ಕಾಳು ಫ್ರೈ ಆಗೋಷ್ಟರಲ್ಲಿ ನಾವೇನು ಫ್ರೈ ಮಾಡ್ಕೊಂಡಿರೋ ಮಸಾಲೆನ ನಾನು ರುಬ್ಕೊಂಡು ಬರ್ತೀನಿ. ಈಗ ನೋಡಿ ಕಾಳಿಗೆ ನಾನು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕಾಳ್ದು ಕಲರ್ ಕೂಡ ಚೇಂಜ್ ಆಗಿದೆ, ನೀವು ನೋಡ್ಬೋದು ಫ್ರೆಂಡ್ಸ್. ಇವಾಗ ಇದು ಚೆನ್ನಾಗಿ ನೀರಿಲ್ಲದೆ ಫುಲ್ ಫ್ರೈ ಆಗಿದೆ. ಈಗ ನೋಡಿ ಪಕ್ಕದಲ್ಲಿಟ್ಟಿರೋಂಥ ಬಿಸಿನೀರನ್ನ ನಾವು ಇವಾಗ ಹಾಕೋವಾಗ ಕಾಳಿಗೆ ನೀರು ಹಾಕೋವಾಗ ಅದು ಚೆನ್ನಾಗಿ ಚುಟ ಚುಟ ಅಂತ ಅನ್ನಬೇಕು. ಆ ಥರ ಕಾಳು ನೀವು ಹುರ್ಕೊಂಡಿರಬೇಕು. ಮತ್ತು ನೀರು ಹಾಕ್ಕೊಂಡಿದ್ದ ತಕ್ಷಣ ಈ ಥರ ಕುದೀತಾ ಇರುತ್ತಲ್ಲ, ಆಗಲೇ ನಾನು ಉಪ್ಪು ಹಾಕ್ಕೊಂಡಿದ್ದೆ. ಈಗ ನಾನು ಇದಕ್ಕೆ 2 ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಮತ್ತು 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಸಹ ನಾನು ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಕಾಳಿಗೆ ಉಪ್ಪು ಖಾರ ಹಿಡೀಲಿ ಅಂತ. ಸೊ ಅದನ್ನು ಹಾಕ್ಕೊಂಡು ಒಂದು 5-6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಈಗ ನೋಡಿ ರುಬ್ಬಿರೋ ಅಂಥ ಮಸಾಲೆನ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ರುಬ್ಬಿರೋ ಅಂಥ ಮಸಾಲೆನ ಚೆನ್ನಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಯಾವ ಹದ ಬೇಕೋ ನೀರು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಹಾಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಂಬಿಡಿ, ಆಯಿತಾ? ಬೇಕಿದ್ದರೆ ಮತ್ತೆ ಹಾಕ್ಕೋಬೋದು. ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಆಲ್ರೆಡಿ ನಾವು ಮಸಾಲೆನ ಫ್ರೈ ಮಾಡಿರೋದ್ರಿಂದ ಅವಶ್ಯಕತೆ ಏನೂ ಇಲ್ಲ ಜಾಸ್ತಿ ಕುದಿಸ್ಬೇಕು ಅಂತ. ಇಲ್ಲೊಂದು 5-6 ನಿಮಿಷ ಕುದಿಸಿದ್ರೆ ಆಯಿತು. ಈಗ ನೋಡಿ ನಮ್ಮ ಸಾಂಬಾರು ರೆಡಿಯಾಗಿದೆ, ಚೆನ್ನಾಗಿ ಕುದ್ದು. ಈಗ ನಿಮಗೆ ಸರ್ವಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ.